ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನೀವು ಯಾವಾಗಲೂ ಬೇಕ್ರಿಲಿ ಹೋಗಿ ತಿಂದಿರ್ತೀರಾ ನೋಡಿರ್ತೀರಾ ಆ ಥರದ್ದು ಆ್ಯಪಲ್ ಕೇಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಪಲ್ ಕೇಕ್ ನೋಡಿದಾಗೆಲ್ಲ ಇದನ್ನು ಹೇಗೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರಲ್ಲಿ ಮೈಂಡಲ್ಲೂ ಬಂದಿರುತ್ತೆ. ಬನ್ನಿ ಹಾಗಾದರೆ ಅದೇ ರೆಸಿಪಿನ ನಾವು ಇವತ್ತು ಮಾಡೋದು ತುಂಬಾ ಸುಲಭ. ನೋಡಿ, ಇಲ್ಲಿ ನಾನೊಂದು ಹಾಫ್ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಈ ನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಈ ನೀರಿಗೆ ನಾನು ಒಂದು 4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕೋತೀನಿ. ಸಕ್ಕರೆ ನೀರನ್ನ ಮಾಡ್ಕೋಬೇಕಾಗುತ್ತೆ ನಾವು. ಸಕ್ಕರೆ ನೀರು ಅಂದರೆ ಯಾವ ಥರ ಅಂದರೆ 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ನಮಗೆ ಬೇಕಾಗಿಲ್ಲ. ಜಸ್ಟ್ ಸಕ್ಕರೆ ಮೆಲ್ಟಾಗಿ ನೀರು ಬಾಯ್ಲ್ ಆದರೆ ಸಾಕು ನಮಗೆ. ಇವಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಎಲ್ಲ ಸಕ್ಕರೆ ಎಲ್ಲ ಕರಗಿ ಕುದಿ ಬಂದಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಕರ್ಗೋವರೆಗೂ ನೆಕ್ಸ್ಟ್ ಪ್ರೊಸೆಸ್ ಕಡೆ ನಾವು ಹೋಗೋಣ. ಇಲ್ಲಿ ನಾನು ಮೊನ್ನೆ ಕೇಕ್ ಮಾಡ್ಕೊಂಡಿದ್ದೆ, ವೆನಿಲ್ಲಾ ಕೇಕು ಮತ್ತು ಚಾಕ್ಲೇಟ್ ಕೇಕು. ಅದರದ್ದು ಸ್ವಲ್ಪ ಸ್ಪಂಜ್ ಮಿಕ್ಕಿತ್ತು, ನನ್ನ ಹತ್ರ ಸ್ಪಾಂಜ್ ಕೇಕ್ ಮಿಕ್ಕಿತ್ತು. ಅದನ್ನೇ ನಾನಿವತ್ತು ಇಲ್ಲಿ ಆ್ಯಪಲ್ ಕೇಕ್ಗೆ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಇದೆಲ್ಲ ಇಲ್ಲ ಅಂದರೆ ಎನಿ ಸ್ಪಾಂಜ್ ಕೇಕ್ ಬೇಕ್ರಿಲಿ ಸಿಗುತ್ತೆ ಫ್ರೆಂಡ್ಸ್. ನೀವು ಯಾವ ಫ್ಲೇವರ್ ಬೇಕಂದ್ರೂ ನಿಮಗೆ ಬೇಕ್ರಿ ಸಿಗುತ್ತಲ್ಲ, ಎನಿ ಫ್ಲೇವರ್ದು ಸ್ಪಾಂಜ್ ಕೇಕ್ನ ತೊಗೊಂಡು ನೀವು ಮಾಡ್ಕೋಬಹುದು. ಬಟ್ ಇಲ್ಲಿ ಏನಾಗುತ್ತಂದರೆ ನಾರ್ಮಲ್ ಪ್ಲೇನ್ ಸ್ಪಾಂಜ್ ಕೇಕ್ ತೊಗೊಂಡಾಗ ನೀವು ಇಲ್ಲಿ ಕೋಕೋ ಪೌಡರ್ ಬಳಸಬೇಕಾಗುತ್ತೆ. ನಾನಿಲ್ಲಿ ಚಾಕ್ಲೇಟು ಸ್ಪಾಂಜ್ ಕೇಕು ನನ್ನ ಹತ್ರ ಇರೋದ್ರಿಂದ ನಾನಿಲ್ಲಿ ಕೋಕೋ ಪೌಡ್ರ್ ಬಳಸ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ನೀವು ಪ್ಲೇನ್ ಸ್ಪಾಂಜ್ ಕೇಕ್ನ ಏನಾದರೂ ತೊಗೊಂಡ್ರೆ ಕೋಕೋ ಪೌಡ್ರನ್ನು ಒಂದು ಹಾಫ್ ಬಟ್ಲಷ್ಟು ಸೇರಿಸ್ಕೊಳ್ಳಿ. ಇವಾಗ ಕೈ ಸಹಾಯದಿಂದ ಎಲ್ಲನೂ ನಾನು ಈ ಥರ ನೋಡಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ಪೂರ್ತಿ ಪೌಡ್ರ್ ಥರ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಕೈಯಿಂದ ಆಗಿಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಗೆ ತಿರುಗಿಸ್ಕೊಂಬಿಡಿ, ಇನ್ನೂ ಪೂರ್ತಿ ಪೌಡ್ರ್ ಥರ ಆಗುತ್ತೆ. ಇವಾಗ ನೋಡಿ, ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಎಲ್ಲನೂ ಕೈ ಸಹಾಯದಿಂದ ಮಾಡ್ಕೋತಾ ಇದ್ದೀನಿ. ಇದು ಆಗಿಲ್ಲ, ಇನ್ನೊಂದು ರೌಂಡ್ ನಾನು ಇದನ್ನು ಮಿಕ್ಸಿನ ತಿರುಗಿಸ್ಕೊತೀನಿ. ಇವಾಗ ಇದಕ್ಕೆ ನಾನು ಇಲ್ಲಿ ನಿಮಗೆ ಬೇಕು ಅಂದರೆ ಒಂದು ಬಟ್ಲಷ್ಟು ಕೋಕೋ ಪೌಡ್ರ್ ಹಾಕೋಬೋದು, ಪ್ಲೇನ್ ಇರೋದನ್ನು. ನಾನಿಲ್ಲಿ ಆಲ್ರೆಡಿ ಚಾಕ್ಲೇಟ್ ಫ್ಲೇವರ್ ನನ್ನ ಹತ್ರ ಸ್ಪಾಂಜ್ ಕೇಕ್ ಇರೋದ್ರಿಂದ ನಾನು 1 ಟೀ ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಮಾತ್ರ ಪೂರ್ತಿ ಹಣ್ಣಾಗಿರೋದನ್ನೇ ತೊಗೊಳ್ಳಿ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ ಬಾಳೆಹಣ್ಣು. ಈ ಬಾಳೆಹಣ್ಣು ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತೀನಿ, ಅಂದರೆ ಸ್ವಲ್ಪನೇ ಕೈಯಿಂದನೇ ಮುರಿದು ಹಾಕ್ಕೊತೀನಿ. ನೋಡಿ, ಈ ಥರ ಮಿಕ್ಸಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಥರ ಕೈಯಿಂದನೇ ಮುರಿದು ಹಾಕ್ಕೊಳ್ಳಿ. 3 ಬಾಳೆಹಣ್ಣು ಕೂಡ ಮೆತ್ತಗಿರೋದೇ ತೊಗೊಳ್ಳಿ. ಬಾಳೆಹಣ್ಣು ಆದಷ್ಟು ಬಾಳೆಹಣ್ಣು ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, 3 ಬಾಳೆಹಣ್ಣು ಸೇರಿಸ್ಕೊಂಡು ಇವಾಗ ಕೈಯಿಂದ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಬಾಳೆಹಣ್ಣು ಕೂಡ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದ್ದಾಯಿತು. ಇವಾಗ ನೋಡಿ, ಈ ಕಡೆ ನೀರು ಕೂಡ ಕುದೀತಾ ಇದೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಸಾಕು. ಇವಾಗ ಇದು ತಣ್ಣಗಾಗೋವರೆಗೂ ಬಿಸಿ ಇರೋದನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ತಣ್ಣಗಿರೋದನ್ನು ಯೂಸ್ ಮಾಡಿ. ಈ ಕಡೆ ನೋಡಿ, ನಾನು ಒಂದು ರೌಂಡು ಮಿಕ್ಸಿಗೆ ತಿರುಗಿಸ್ಕೊಂಡಿದ್ದೀನಿ. ಈ ಥರ ನನ್ನ ಕೈಯಿಂದ ಅದು ಸಣ್ಣ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು. ಇವಾಗ ಒಂದು ಸರ್ತಿ ನೀಟಾಗಿ ನಾದ್ಕೊಳ್ಳಿ. ಬಾಳೆಹಣ್ಣು ಎಲ್ಲ ಕಡೆನೂ, ಕಾಫಿ ಪೌಡ್ರು ಬಾಳೆಹಣ್ಣು ಎಲ್ಲ ಕಡೆನೂ ನೀಟಾಗಿ ಹೊಂದ್ಕೊಳ್ಳಿ. ಇವಾಗ ನಾನು ಸಕ್ಕರೆ ನೀರನ್ನ ತಣ್ಣಗೆ ಮಾಡೋಕ್ಕಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ಈ ಸಕ್ಕರೆ ನೀರನ್ನ ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡ್ಬಿಡಿ. ಏನಕ್ಕಂದರೆ ಸಕ್ಕರೆ ನೀರು ಸ್ವಲ್ಪ ಸ್ವೀಟ್ನೆಸ್ಸು ಕೊಡುತ್ತೆ, ಆಮೇಲೆ ಇದು ಸಾಫ್ಟ್ ಆಗಲಿ ಅಂತ. ಇನ್ನೊಂದು ಬಾಳೆಹಣ್ಣು ಕೂಡ ಸೇರಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಸ್ವೀಟ್ ಅವಶ್ಯಕತೆ ನಮಗೆ ಇಲ್ಲ. ಯಾಕಂದರೆ ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರುತ್ತೆ, ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಅದು ಆಲ್ರೆಡಿ ಸ್ವೀಟ್ ಇರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಸರ್ತಿ ಫುಲ್ ನೀರನ್ನ ಹಾಕ್ಕೋಬೇಡಿ. ನೋಡಿ, ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಎಲ್ಲ ನೀರನ್ನು ಇದೇ ಥರ ಸ್ವಲ್ಪನೇ ಮಾಡಿ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ನೋಡಿ, ಈ ಥರ ಮುದ್ದೆ ಹಿಟ್ಟು ಥರ ಆಗಿದೆ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದರಲ್ಲಿ ವೆನಿಲಾ ಎಸೆನ್ಷಿಯಲ್ ನಾನು ಹಾಕ್ಕೊತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಇಲ್ಲಿ ವೆನಿಲಾ ಎಸೆನ್ಷಿಯಲ್ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಫ್ಟು ಆಗಬೇಕು ಇದು ನಮಗೆ ತಿನ್ನೋಕ್ಕೆ. ನೀವು ನೋಡಿರ್ತೀರ, ಆ್ಯಪಲ್ ಕೇಕ್ ತಿಂದಿರ್ತೀರ, ಆಮೇಲೆ ಅದನ್ನು ಟಚ್ ಕೂಡ ಮಾಡಿರ್ತೀರ, ನೋಡಿರ್ತೀರಲ್ಲ ಯಾವ ಥರ ಸಾಫ್ಟ್ ಇರುತ್ತೆ ಅಂತ. ಸೇಮ್ ಅದೇ ಥರ ಸಾಫ್ಟಾಗಿ ಆಗಬೇಕು ಇದು ನಮಗೆ. ಇವಾಗ ಇಲ್ಲಿ 1 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲು ಇಲ್ಲಾಂದರೆ ಬಟರು ಇಲ್ಲ ತುಪ್ಪ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಳ್ಳಿ. ಏನಕ್ಕಂದರೆ ಇದು ಸ್ವಲ್ಪ ಶೈನಿಂಗ್ ಬರಲಿ ಅಂತ ನಾವು ಹಾಕ್ಕೊಳ್ಳೋದು ಆಯಿಲ್ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ನೀವಿಲ್ಲಿ ಏನಾದರೂ ಕ್ರೀಮ್ ಕೇಕ್ನ ಬಳಸಿದ್ರೆ ನಮಗೆ ಆಯಿಲ್ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾವು ಕ್ರೀಮ್ ಮಾಡುವಾಗ ಅಲ್ಲಿ ಆಲ್ರೆಡಿ ಬಟರ್ನ ಮತ್ತು ಆಯಿಲ್ನ ಯೂಸ್ ಮಾಡಿರ್ತೀವಿ, ಅದಕ್ಕೋಸ್ಕರ. ಇಲ್ಲಿ ನಾನು ಪ್ಲೇನ್ ಕೇಕ್ಗಳನ್ನ ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಶೈನಿಂಗ್ ಬಂದಿದೆ ಹಿಟ್ಟಿಗೆ. ಇವಾಗ ನಿಮಗೆ ಒಂದು ಉಂಡೆನ ನಾನು ಈ ಥರ ರೌಂಡ್ ಮಾಡಿ ತೋರಿಸ್ತೀನಿ ನೋಡಿ. ಒಂಚೂರು ಕೂಡ ಕೈಗೆ ಅಂಟ್ತಾ ಇಲ್ಲ, ನೋಡ್ತಾ ಇದ್ದೀರಾ, ಒಂಚೂರು ಕೂಡ ಎಲ್ಲೂ ಕೈಗೆ ಅಂಟ್ತಾ ಇಲ್ಲ ನೋಡಿ. ಇದೇ ಥರ ಆಗಬೇಕು ಕನ್ಸಿಸ್ಟೆನ್ಸಿ. ಆ್ಯಪಲ್ ಕೇಕ್ದು ಇದೇ ಥರ ಇರುತ್ತೆ. ಇವಾಗ ಬನ್ನಿ, ಆ್ಯಪಲ್ ಕೇಕ್ನ ಒಂದೊಂದಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಆ್ಯಪಲ್ ಕೇಕ್ಗೆ ಕೋಟಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಿಮ್ಗೆ ಯಾವ ಗಾತ್ರದ್ದು ಯಾವ ಸೈಜದ್ದು ಬೇಕು ನೀವು ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ.
ನೋಡಿ ಈ ಥರ ರೌಂಡ್ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ ಫ್ರೆಂಡ್ಸ್ ಇದು. ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಷ್ಟು ಈಸಿ ಅಂದರೆ ಯಾರು ಬೇಕಾದರೂ ಈಸಿಯಾಗಿ 5 ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈ ಥರ ರೌಂಡ್ ಬೌಲ್ನ ಮಾಡ್ಕೊಳ್ಳಿ. ನೋಡಿ ಎಲ್ಲ ಬಾಲ್ಗಳನ್ನೂ ಇದೇ ಥರ ರೌಂಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಇದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು ನೀವು. ಇಷ್ಟು ಅಷ್ಟು ಅಂತ ಏನಿಲ್ಲ. ನೋಡಿ ಒಂದೇ ಸರ್ತಿಯಲ್ಲಿ ಎಷ್ಟು ತಿನ್ನಕ್ಕೆ ಸಾಧ್ಯವೋ ಅಷ್ಟು ದೊಡ್ಡದು ಮಾಡ್ಕೊಂಬಿಡಿ. ಯಾಕಂದರೆ ತುಂಬ ದೊಡ್ಡದು ಮಾಡ್ಕೊಂಬಿಟ್ರೆ ಏನಾಗುತ್ತಂದರೆ ಅರ್ಧ ತಿಂದು ಅರ್ಧ ಹಂಗೆ ಮಿಕ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಮೀಡಿಯಮ್ ಸೈಜ್ದೇ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳನ್ನು ಸೇಮ್ ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಂಬಿಡಿ. ಒಂದೇ ಸರ್ತಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಆಮೇಲೆ ಕೊಕೊನಟಲ್ಲಿ ನಾವು ಕೋಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ಉಂಡೆಗಳನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ ನೋಡ್ತಾ ಇರ್ಬೋದು. ಇವಾಗ ಇಷ್ಟೊಂದು ಆಗಿದೆ. ನನ್ನ ಹತ್ರ ಏನಿಲ್ಲ ಅಂದರೆ ನನ್ನ ಹತ್ರ 1/2 kg ಅಷ್ಟು ಸ್ಪಾಂಜ್ ಕೇಕ್ ಇತ್ತು, ಅದರಲ್ಲಿ ಇಷ್ಟೊಂದು ಉಂಡೆಗಳಾಗಿದೆ. ಇವಾಗ ನೋಡಿ ಡೆಸಿಕೇಟೆಡ್ ಕೋಕೋನಟ್ಲಿ ಸಾಫ್ಟಾಗಿ ನಾನು ಸುಮ್ಮನೆ ಈ ಥರ ಹೊರಳಾಡಿಸ್ತಾ ಇದ್ದೀನಿ, ತುಂಬ ಪ್ರೆಷರ್ ಹಾಕ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಯಾವ ಥರ ಹೊಂದ್ಕೊಂಡಿದೆ ನೋಡಿ ಕೋಕೋನಟ್ ಯಾವ ಥರ ಮಿಕ್ಸ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಎಲ್ಲ ಆ್ಯಪಲ್ ಕೇಕ್ನು ಸೇಮ್ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ನೋಡಿ. ಇವಾಗ ಮಿಕ್ಕಿದ್ದು ಆ್ಯಪಲ್ ಕೇಕ್ನು ಸೇಮ್ ಇದೇ ಥರನೇ ಮಾಡ್ಕೊಳ್ಳೋಣ. ಇದರಲ್ಲಿ ಬಾಳೆಹಣ್ಣು ಏನು ಹಾಕ್ಕೊಂಡಿದ್ದೀನಲ್ಲ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಳಿಗಂತೂ ತುಂಬ ಪಂಚಪ್ರಾಣ ಇದೆ ಆ್ಯಪಲ್ ಕೇಕ್ ಅಂದರೆ, ನಿಜವಾಗ್ಲೂ ಹೇಳ್ತೀನಿ. ಅವರಿಗೆ ಮಾಡಿಕೊಟ್ರಂತೂ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಹೆಲ್ದಿ ಕೂಡ ಫ್ರೆಂಡ್ಸ್. ಇದರಲ್ಲಿ ಬಾಳೆಹಣ್ಣು ಕೂಡ ಸೇರಿಸಿದ್ದೀನಿ, ಹೆಲ್ದಿ ಇರುತ್ತೆ, ಮಕ್ಕಳಿಗೆ ಕೊಡಿ, ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಬ್ರೇಕಿಗೆ, ಬೆಳಿಗ್ಗೆ ಬಾಕ್ಸ್ಗೆ ಈ ಥರ ಏನಾದರೂ ಮಾಡಿಕೊಟ್ರೆ, ಆಮೇಲೆ ಬಂದ ತಕ್ಷಣ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರಲ್ಲ, ಅಮ್ಮ ಅದನ್ನು ಕೊಡಿ ಇದನ್ನು ಕೊಡಿ ಅಂತ, ಅದ್ರ ಬದಲು ಈ ಥರ ಮನೆಯಲ್ಲಿ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಆಮೇಲೆ ನಮಗೂ ಒಂದು ಸಮಾಧಾನ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಆ್ಯಪಲ್ ಕೇಕ್ನು ನಾನು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರು ಕೂಡ ಒಂದು ಸರ್ತಿ ರೆಸಿಪಿನ ಟ್ರೈ ಮಾಡಲಿ. ಆಮೇಲೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕಮೆಂಟ್ಸಲ್ಲಿ ನಮಗೆ ಹೇಳಿದ್ರೆ, ನಮ್ಮ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಮತ್ತೆ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.